ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು, ಬಹಳ ವಿಚಾರ ಮಾಡಿ ನಾವು ನಿರ್ಣಯವನ್ನು ತಗೊಳ್ಬೇಕು ಅಂತ. ಯಾರ ಮಾತನ್ನು ಕೇಳೋಣದರಿಂದ ನಮ್ಮ ಜೀವನಕ್ಕೆ ಒಂದು ಬೆಲೆ ಬರ್ತದೆ, ಬದುಕಿಗೆ ಒಂದು ಬಲ ಬರ್ತದೆ, ಕೊನೆಗೆ ಭಗವಂತನ ಸಾಕ್ಷಾತ್ಕಾರವೇ ಉಂಟಾಗುತ್ತದೆಯೋ ಅವ್ರ ಮಾತನ್ನು ಕೇಳಬೇಕು. ಯಾರ ಮಾತನ್ನು ಕೇಳೋಣದರಿಂದ ನಮ್ಮ ದಾರಿ ಕಷ್ಟ ಆಗುತ್ತೋ, ಒಳ್ಳೆಯ ದಾರಿಯನ್ನು ಬಿಡಿಸಿ ಕೆಟ್ಟ ಮಾರ್ಗಕ್ಕೆ ಯಾವ ಮಾತು ಕರ್ಕೊಂಡು ಹೋಗುತ್ತೋ, ದೇವರಿಂದ ನಾವು ಯಾವುದರಿಂದ ದೂರ ಆಗ್ತೀವೋ, ಆಮೇಲೆ ಸಮಾಜದಲ್ಲಿ ಯಾರ ಮಾತು ಕೇಳೋಣದರಿಂದ ನಮ್ಮ ಗೌರವ ಕಡಿಮೆ ಆಗುತ್ತೋ ಅಂಥವ್ರ ಮಾತನ್ನು ಕಡೆಗಣಿಸಬೇಕು. ಅಂಥವ್ರ ಮಾತನ್ನು ಕಡೆಗಣಿಸಬೇಕು. ಆದರೆ ಈ ಮನಸ್ಸೇನೈತಲ್ಲ, ಹಾದಿ ತಪ್ಪಿಸೋರ ಮಾತು ಭಾಳ ಕೇಳ್ತೈತಿ, ಸರಿಯಾಗಿ ಹಾದಿ ಹಿಡಿಸೋರ ಮಾತನ್ನು ಅಲಕ್ಷ್ಯ ಮಾಡ್ತೈತಿ. ಮನಸ್ಸಿನ ಸ್ವಭಾವ ಅದು, ಏನು ಮಾಡಲಿಕ್ಕಾಗಂಗಿಲ್ಲ. ನೀರು ಹೆಂಗೆ ತೆಗ್ಗಿದ್ದ ಕಡೆಗೇ ಹರಿತತಿ, ಹೌದಿಲ್ಲ? ನೀರು ಹಿಂಗೆ ನೀವು ನೆಲಕ್ಕೆ ಚೆಲ್ಲಿದ್ರಿ ಅಂದ್ರೆ ಎಲ್ಲಿ ತೆಗ್ಗಿರ್ತದೆ ಆ ಕಡೆ ಹರ್ಕೋತ ಹೋಗ್ತದೆ. ಆದರೆ ತೆಗ್ಗಿನಲ್ಲಿರೋ ನೀರನ್ನು ಮ್ಯಾಲೆ ತೊಗೊಂಡು ಬರಬೇಕು ಅಂದರೆ ಅದಕ್ಕೆ ವಿಶೇಷ ಶಕ್ತಿಯನ್ನು ಪ್ರಯೋಗ ಮಾಡಬೇಕಾಗತ್ತೆ. ಮೋಟ್ರರೇ ಬೇಕು, ಮಷಿನರೇ ಬೇಕು, ಇಲ್ಲ ನಾವರೇ ಕೈಯಿಂದ ಎತ್ತಿ ತಗೊಂಡು ಬರಬೇಕು. ಸ್ವಲ್ಪ ಕಷ್ಟಪಡಬೇಕು, ಶ್ರಮ ಪಡಬೇಕು. ಆವಾಗ ನೀರಿನ ಸ್ವಭಾವದ ವಿರುದ್ಧ ನಾವು ಅದನ್ನು ಮ್ಯಾಲೆ ತೊಗೊಂಡು ಹೋಗ್ಲಿಕ್ಕೆ ಬರ್ತದೆ. ಹಂಗೆ ಮನಸ್ಸು ಸಹಜವಾಗಿ ಕೆಟ್ಟದ್ರ ಕಡೆಗೆ ಹರಿತಾ ಇರ್ತದೆ. ಸಿನಿಮಾ ನೋಡಕ್ಕೆ ಹೋಗಂತ ಯಾರು ಕಲಿಸೋದು ಬೇಕಾಗಿಲ್ಲ. ಯಾರು ಕಲಿಸ್ತಾರ? ಯಾರೂ ಕಲಿಸೋದು ಬೇಕಾಗಿಲ್ಲ. ತನ್ನಷ್ಟಕ್ಕೆ ತಾನೇ ಮನಸ್ಸು ಹೋಗ್ತೈತಿ, ಕರ್ಕೊಂಡು ಹೋಗ್ತೈತಿ. ಅವ್ರನ್ನ ಹುಡುಕ್ಯಾಡ್ಕೊಂಡು ಹೋಗ್ತೈತಿ. ಆದರೆ ಮಠಕ್ಕೆ ಕರ್ಕೊಂಡು ಬರ್ಬೇಕಾದ್ರೆ ಜಗ್ ಕರ್ಕೊಂಬರ್ಬೇಕಾಗತ್ತೆ. ನಡಿ ಹೋಗೋನು ಅಂತ ಹೇಳಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಅಂದರೆ ಮನಸ್ಸು ವಿಷಯಗಳ ಕಡೆಗೆ, ಬಂಧನದ ಕಡೆಗೆ ಸಹಜವಾಗಿ ಹರಿತಾ ಇರ್ತದೆ. ಆಧ್ಯಾತ್ಮದ ಕಡೆಗೆ ಕಷ್ಟಪಟ್ಟು ಮೇಲೆ ಪ್ರಯತ್ನ ಮಾಡಿ ಬರಬೇಕಾಗ್ತದೆ. ಅದಕ್ಕೇ ಉಪನಿಷತ್ತಿನಲ್ಲಿ ಬರ್ಕೊಂಡು ಬಂದರೆ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ವ್ಯಾವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಈ ಪ್ರಪಂಚದಲ್ಲಿ ಬಹಳ ಜನ ಹುಟ್ಟುತ್ತಾರೆ. ಹುಟ್ಟಿದವರೆಲ್ಲ ದೇವ್ರ ಕಡೆಗೆ ಹೋಗಂಗಿಲ್ಲ. ಕೆಲವು ಜನ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದವ್ರು ಎಲ್ಲರೂ ಗುರಿ ಮುಟ್ಟಂಗಿಲ್ಲ. ಪ್ರಯತ್ನ ಮಾಡಿದವ್ರೊಳಗೆ ಕೆಲವರು ಹೋಗಿ ಗುರಿ ಮುಟ್ತಾರೆ. ಯಾಕೆ ಅಂದರೆ ಇದು ಒಂದು ಸ್ವಲ್ಪ ಕಷ್ಟದ ಮಾರ್ಗ. ಮನಸ್ಸಿನ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಸಾಗಬೇಕಾಗಿರುವಂತಹ ಪ್ರಯತ್ನ ಮಾಡಬೇಕಾಗ್ತದೆ. ನೀರನ್ನು ಕೆಳಗೆ ಹರಿಸೋಕೆ ಯಾರ ಪ್ರಯತ್ನವೂ ಬೇಕಾಗಿಲ್ಲ. ಸುಮ್ಮನೆ ಇದ್ದ ನೀರು ತೆಳಗೆ ಬಿದ್ದರೆ ಸಾಕು, ತಾನೇ ತೆಳಗೆ ಹೋಗಿಬಿಡ್ತೈತೆ. ಅದು ಹರ್ಕೋತ ತೆಳಗೆ ಹೋಗಿಬಿಡ್ತೈತಿ. ಇದ್ದ ನೀರು ಬಿದ್ದರೆ ಸಾಕು, ಹರ್ಕೋತ ಹೋಗಿಬಿಡ್ತೈತಿ. ಆದರೆ ಬಿದ್ದ ನೀರು ಮೇಲೆ ಎತ್ತಬೇಕಾದ್ರೆ ಶ್ರಮ ಪಡಬೇಕು, ಕಷ್ಟಪಡಬೇಕು. ನೀರು ಚೆಲ್ಲೋರು ಬಹಳ ಮಂದಿ ಅದಾರೋ, ಏನು ಬಿದ್ದ ನೀರು ಮೇಲೆ ಎತ್ತವ್ರು ಭಾಳ ಮಂದಿ ಅದಾರೋ? ಚೆಲ್ಲೋರು ಬಹಳ ಮಂದಿ ಅದಾರ. ಬಹುತೇಕ ಒಂದು 100 ಪಟ್ಟು ಬಿದ್ದ ನೀರು ಕೆಳಗೆ ಹರಿತಾ ಹೋದ್ರೆ ಆ ಕೆಳಗೆ ಹರಿಯೋ ನೀರಿನೊಳಗೆ 10 ಪಟ್ಟು ನೀರು ಮಾತ್ರ ಮೇಲೆ ಹೋಗ್ತಾವೆ ಅಷ್ಟೆ. ಉಳಿದ 90 ಪಟ್ಟು ನೀರು ಕೆಳಗೆ ಹರ್ಕೋತ ಸಮುದ್ರನ ಸೇರಿಬಿಡ್ತಾವೆ. ಕಾಗಿ ಮಾತು ಕೇಳೋ ನೀರು ಸಮುದ್ರಕ್ಕೆ ಹೋಗ್ತಾವ.
ಇನ್ನು ಮಹಾತ್ಮರ ಮಾತು ಕೇಳು ನೀರು ಮ್ಯಾಲೆ ಹೊಕ್ಕ ನೋಡಿ. ಅದಕ್ಕೆ ವಿಶೇಷವಾದ ಶ್ರಮ ಬೇಕು, ಶ್ರಮ ಪಡಬೇಕು, ಕಷ್ಟಪಡಬೇಕು. ಆಗ ಮಾತ್ರ ನಾವು ನಮ್ಮನ್ನು ಮೇಲೆ ಎತ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಶಾಸ್ತ್ರದಲ್ಲಿ ಈ ಕೇಳೋದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಾರೆ. ಶ್ರವಣ ಅಂತೀವಲ್ಲ ನಾವು, ಶ್ರವಣ ಮಾಡೋದಕ್ಕೆ ಭಾಳ ವಿಶೇಷವಾಗಿರುವಂಥ ಮಹತ್ವವನ್ನು ಕೊಟ್ಟಾರೆ. ಶ್ರವಣ ಮಾಡೋದಕ್ಕೆ ಕೇಳೋದು ಅಂತ ಕರಿತೀವಿ ನಾವು. ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಮೊದಲನೇ ಹೆಜ್ಜೆ ಯಾವುದು ಅಂದ್ರೆ ಶ್ರವಣ. ಕೇಳೋದೇ ಮೊದಲನೇ ಹೆಜ್ಜೆ. ಅದಕ್ಕೇ ಶಾಸ್ತ್ರದಲ್ಲಿ ಶ್ರೋತವ್ಯೋ ಮಂಥವ್ಯೋ ನಿಧಿಧ್ಯಾಸಿತವ್ಯ. ಮೊಟ್ಟ ಮೊದಲು ಏನು ಮಾಡಬೇಕು ಅಂದ್ರೆ ಮಹಾತ್ಮರು, ಒಳ್ಳೆಯವರು, ಶಾಸ್ತ್ರಗಳು, ಗುರುಗಳು ಹೇಳುವಂಥ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ಅದು ಒಮ್ಮೊಮ್ಮೆ ತಿಳಿಬೋದು, ಒಮ್ಮೊಮ್ಮೆ ತಿಳಿದೇ ಇರ್ಬೋದು. ತಿಳಿದೇ ಇದ್ದರೂ ಕೂಡ ಕೇಳಬೇಕಂತ. ಯಾಕೆ ಅಂದ್ರೆ ಈ ಗಾದಿ ಮಾತಿನೊಳಗೆ ಹೇಳ್ತಾರೆ ಏನು ಅಂದ್ರೆ ಒಗಳಂ ಒಗಳಂ ರೋಗಂ ವದರಂ ವದರಂ ರಾಗಂ ಕೇಳಂ ಕೇಳಂ ಜ್ಞಾನಂ ಅಂತ. ನಾವು ಎಷ್ಟು ಉಗುಳ್ತೀವಲ್ಲ, ಒಬ್ಬ ಮನುಷ್ಯ ಬಹಳ ಉಗಳಾಕತ್ತಾನಂದ್ರೆ ತಿಳ್ಕೊಂಬಿಡ್ಬೇಕು ಒಳಗೆ ಮಷಿನ್ ಕೆಟ್ಟತೆ ಅಂತ. ಡಾಕ್ಟ್ರುಗಳದಾರ ಇಲ್ಲಿ 3 ಜನ. ನೀವು ಉಗಳಾಕತ್ತಿದ್ರಿ ಅಂದ್ರೆ ಅವ್ರ ಹತ್ರ ಹೋಗೇ ಬಿಡ್ತೀರಿ. ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾದ್ರೆ ಅವ್ರವ್ರ ಕರ್ಸ್ಕೊತಾರೆ ನಿಮ್ಮನ್ನು. ಅಂದ್ರೆ ಒಳಗೆ ಮಷಿನ್ ಕೆಟ್ಟು ಅಂದ್ರೆ ಅದು ಒಳಗಿದ್ದದ್ದನ್ನು ಕೆಟ್ಟದ್ದೇನು ಇರುತ್ತಲ್ಲ ಅದನ್ನೆಲ್ಲ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ್ತದೆ. ಯಾವುದಾರೋ ಒಂದು ರೂಪದಲ್ಲಿ, ಉಗುಳಿನ ರೂಪದಲ್ಲೇ ಆಗ್ಬೋದು, ಮೂತ್ರದ ರೂಪದಲ್ಲೇ ಆಗ್ಬೋದು, ಮಲದ ರೂಪದಲ್ಲೇ ಆಗ್ಬೋದು, ಬೆವರಿನ ರೂಪದಲ್ಲೇ ಆಗ್ಬೋದು. ಅದು ಎಲ್ಲಿ ತನಕ ಹೊರಗೆ ಹೋಗಂಗಿಲ್ಲ ಅಲ್ಲಿ ತನಕ ಆರಾಮಾಗಂಗಿಲ್ಲ. ಅದಕ್ಕೆ ಡಾಕ್ಟ್ರ್ ಗುಳಿಗೆ ಕೊಟ್ಟು ಕೂಡ ಏನು ಹೇಳ್ತಾರೆ ನಿಮ್ಗೆ, ಮೆತ್ತಂದು ಬಿಸಿದು ಊಟ ಮಾಡಿ ಗುಳಿಗೆ ತೊಗೊಂಡು ತುಂಬ ಹೊಚ್ಕೊಂಡು ಮಕ್ಕೊಂತಾರೆ. ತುಂಬ ಹೊಚ್ಕೊಂಡು ಮಲ್ಕೊಂಡು ಕೂಡಲೇ ಏನಾಕತ್ತೆ ಅದು ಬೆವರು ಬರ್ತೈತಿ. ಬೆವರು ಬಂದ ಕೂಡಲೇ ಜ್ವರ ಕಡಿಮೆ ಆಕ್ಕವು, ಆರಾಮಾಗಿಬಿಡ್ತದೆ. ಹೊರಗೆ ಹೋಗ್ಬೇಕದ, ಒಳಗೇನು ಕೆಟ್ಟದ್ದೈತಲ್ಲ ಅದು ಹೊರಗೆ ಹೋಗೋ ತನಕ ಆರಾಮ ಅನ್ಸಂಗಿಲ್ಲ. ಅದಕ್ಕೆ ಉಗುಳೋದ್ರಿಂದ ರೋಗ ಬರ್ತದ. ಯಾವ ಮನುಷ್ಯ ಯಾವಾಗಲೂ ಗುನುಗುಡ್ತಾನಲ್ಲ ಅವನಿಗೆ ಸಂಗೀತ ಒಲಿಯೋದು. ಯಾವಾಗಾರ ಒಮ್ಮೆ ಹಾಡೋವಾಗ ಸಂಗೀತ ಒಲಿಯಂಗಿಲ್ಲ. ಸಂಗೀತ ಒಲಿಬೇಕು ಅಂದ್ರೆ ಯಾವಾಗಲೂ ಗುಂಗು ಸೇರ್ಬೇಕದು. ಹಂಗೆ ಮನುಷ್ಯನಿಗೆ ಜ್ಞಾನ ಬರಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅಂದರೆ ಕೇಳೋದನ್ನು ಮಾಡಬೇಕು, ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಒಳ್ಳೆಯ ಮಾತುಗಳನ್ನು ಕೇಳಬೇಕು. ಮೊದಲು ಶ್ರದ್ಧೆಯಿಂದ ಕೇಳಬೇಕು, ನಿಷ್ಠೆಯಿಂದ ಕೇಳಬೇಕು. ಎಷ್ಟು ದಿವಸ ಕೇಳಬೇಕು? ಎಷ್ಟು ದಿವಸ ಕೇಳಬೇಕು? ಎಲ್ಲದಕ್ಕೂ ಒಂದು ಲಿಮಿಟ್ ಐತಿ. ಶ್ರವಣ ಎಷ್ಟು ದಿನ ಕೇಳಬೇಕು, ಶ್ರವಣ ಎಷ್ಟು ದಿವಸ ಮಾಡಬೇಕು, ಎಷ್ಟೋ ತನಕ ಮಾಡಬೇಕು. 1 ತಾಸು ಕೇಳಬೇಕು, ದಿವಸ 1 ತಾಸಿನಂಗೆ 1 ತಿಂಗಳು ಕೇಳಬೇಕು, 1 ವರ್ಷ ಕೇಳಬೇಕು, ಎಷ್ಟು ದಿವಸ ಕೇಳಬೇಕು? ಶಾಸ್ತ್ರದಲ್ಲಿ ಹೇಳ್ತಾರೆ ಆ ಸುಪ್ತೇ ರಾಮೃತೆ ಕಾಲಂ ನಯೇ ದ್ವೇದಾಂತ ಚಿಂತೆಯ. ಎಚ್ಚರ ಆದಮೇಲೆ ಮಲಗುತನ ಕೇಳ್ಬೇಕಂತ. ಎಚ್ಚರ ಆದಮೇಲೆ ಮಲ್ಕೊಳ್ಳೋ ತನಕ ಕೇಳಬೇಕು. ಹಿಂಗೆ ಎಷ್ಟು ದಿವಸ ಕೇಳೋದ್ರಿ ಅಂದ್ರೆ ಹುಟ್ಟಿದ ಮೇಲೆ ಸಾಯೋ ತನಕ ಕೇಳೋದು. ಹೌದಿಲ್ಲ? ಅಂತೇನೆ ನೀವೊಂದು ಸ್ವಲ್ಪ ನಿಮ್ಮ ದೇಹದ ಅವಯವಗಳ ಬಗ್ಗೆ ವಿಚಾರ ಮಾಡ್ರಿ. ನೀವು ಕಣ್ಣು ಬ್ಯಾಡ ಅಂದ್ರೆ ಮುಚ್ಚಾಕ್ ಬರ್ತೈತೆ ನ್ಯಾಚುರಲ್ ಆಗಿ. ಹೌದಿಲ್ಲ? ಕೈಯನ್ನು ಬಳಸಲಾರ್ದ ಕಣ್ಣು ಮುಚ್ಚಾಕ್ ಬರುತ್ತೆ ಇಲ್ಲ? ಕಣ್ಣು ಮುಚ್ತೀರಿ ನೀವು. ಕೈ ಬಳಸಲಾರ್ದ ಕಣ್ಣು ಮುಚ್ಕೋತೀರಿ. ಕೈ ಬಳಸಲಾರ್ದನ ಬಾಯಿನೂ ಮುಚ್ಕೋತೀರಿ. ಮಾತಾಡೋದು ಬೇಡ, ಉಣ್ಣೋದು ಬೇಡ ಅಂದರೆ ಬಾಯಿ ಮುಚ್ಕೋಬೋದು ನ್ಯಾಚುರಲ್ ಆಗಿ, ಪ್ರಾಕೃತಿಕವಾಗೇ. ಹಂಗೆ ಕೇಳೋದು ಬೇಡಪ್ಪ ಅಂತ ಹೇಳಿ ಕೈ ಬಳಸಲಾರ್ದ ಕಿವಿ ಮುಚ್ಕೊಳಕ್ಕೆ ಬರ್ತೈತೇನು? ನ್ಯಾಚುರಲ್ ಆಗಿ ಕಿವಿ ಮುಚ್ಕೊಳಕ್ಕೆ ಬರ್ತೈತಿ? ಇಲ್ಲ.
ಕಿವಿ ಮುಚ್ಕೋಬೇಕು ಅಂದ್ರೆ ನಮ್ಮ ಕೈ ಬಳಸ್ಕೊಂಡು ಬಳ್ಳು ಹಾಕ್ಕೊಂಡು ಜೋರ್ಲೆ ಅಂಗೈ ಒತ್ಕೊಂಡು ಇಲ್ಲಾಂದ್ರೆ ಹಳ್ಳಿಯರು ಏನರ ಕಿವಿಯಾಗಿ ಇಟ್ಕೊಂಡು ವಿಶೇಷ ಪ್ರಯತ್ನದ ಮೂಲಕ ಕಿವಿ ಮುಚ್ಕೋಬೇಕು. ಕಿವಿಯನ್ನು ನ್ಯಾಚುರಲ್ ಆಗಿ ಮುಚ್ಕೊಳ್ಳಿಕ್ಕೆ ಬರಲಾರ್ದಂಗೆ ಮಾಡ್ಯಾನ ದೇವ್ರು ನಮಗೆ. ಯಾಕೆ ಅಂದ್ರೆ ಕೇಳೋದನ್ನು ಯಾವಾಗಲೂ ಬಿಡಬೇಡ ಅನ್ನೋ ಸಲುವಾಗೇನೆ ಕಿವಿ ಯಾವಾಗಲೂ ಓಪನ್ ಇಟ್ಟಾನ ದೇವರು. ಕೇಳೋದನ್ನು ಯಾವಾಗೂ ಬಂದ್ ಮಾಡಬಾರ್ದು. ಆ ಸುಪ್ತೆ ರಾಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ, ನಯೇದ್ ವೇದಾಂತ ಚಿಂತೆಯ. ಒಳ್ಳೆ ಮಾತುಗಳನ್ನು ಯಾವಾಗಲೂ ಕೇಳ್ಕೋತ ಇರಬೇಕು. ಭಕ್ತಿಗೀತೆಗಳನ್ನು, ಆಮೇಲೆ ಮಹಾತ್ಮರ ಉಪದೇಶವನ್ನು, ಉತ್ತಮ ಪ್ರವಚನಕಾರರ ಪ್ರವಚನಗಳನ್ನು, ಕುರು ಹಿರಿಯರು ಏನಾದರೂ ಒಳ್ಳೆಯ ಮಾತುಗಳನ್ನು ಹೇಳ್ತಿದ್ರೆ ಅವುಗಳನ್ನು ಯಾವಾಗಲೂ ಮ್ಯಾಲಿನ ಮೇಲೆ ಕೇಳ್ಕೋತ ಇರಬೇಕು. ಯಾಕೆ ಅಂದರೆ ಅವನು ಕೇಳ್ದಂಗೆ ನಮ್ಮ ಮನಸ್ಸು ಮ್ಯಾಲೆ ಹೋಗ್ತದೆ. ಕೇಳೋದನ್ನು ಬಿಟ್ಟಿವಿ ಅಂದ್ರೆ ಮತ್ತೆ ಕೆಳಗೆ ಹರಿಯಕ್ಕೆ ಚಾಲು ಮಾಡ್ತದೆ. ನೀರು ನೀವು ಮ್ಯಾಲೆ ಏರಿಸ್ತೀರಿ, ಒಮ್ಮೆ ಏರಿಸ್ಬಿಡ್ತೀರ, ದಿನಾಲೂ ಏರಿಸ್ತಿರ್ತೀರಿ, ಹೌದಿಲ್ಲ? ಯಾಕೆ? ನೀವು ಏರಿಸ್ತೀರಿ ಮತ್ತು ಅವು ಕೆಳಗೆ ಬರ್ತಾವೆ, ನೀವು ಏರಿಸ್ತೀರಿ ಮತ್ತು ಅವು ಕೆಳಗೆ ಬರ್ತಾವೆ. ಹಂಗಂತ ತಿಳ್ಕೊಂಡು ಒಮ್ಮೆ ಏರಿಸ್ಬಿಡಕ್ಕೆ ಬರೋಂಗಿಲ್ಲ. ಹಂಗೆ ದಿನಾಲೂ ನಾವು ಇದನ್ನು ಕೇಳ್ಕೋತಾನೆ ಇರಬೇಕು. ಮೊಬೈಲ್ ಹೆಂಗೆ ದಿವಸ ಚಾರ್ಜ್ ಮಾಡ್ತೀರಲ್ಲ ನೀವು ಬಳಸೋಕೆ, ಹಂಗೆ ಒಳ್ಳೆಯ ಮಾತುಗಳನ್ನು ಪ್ರತಿದಿನ ಕೇಳ್ಕೋತ ಇರಬೇಕು. ಆದ್ರೆ ಮಾಂಜ್ರಿ ಜನರಿಗೆ ಒಂದು ಯೋಗ ಏನು ಅಂದ್ರೆ ಪ್ರತಿದಿನ ಕೇಳಕ್ಕೆ ನಿಮಗೂ ಆಗಂಗಿಲ್ಲ, ಪ್ರತಿದಿನ ಹೇಳಕ್ಕೆ ನಮಗೂ ಆಗಂಗಿಲ್ಲ. ಅದಕ್ಕೆ ತಿಂಗಳಿಗೊಮ್ಮೆ ಕೇಳೋಣ ಅಂತ ತಿಳ್ಕೊಂಡು ನಮ್ಮ ಯುವಕರೆಲ್ಲ ಸೇರಿಕೊಂಡು ಇದೊಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಂಗಾದ್ರೆ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು? ಯಾರ ಮಾತನ್ನು ಕೇಳೋದರಿಂದ ಏನಾಗ್ತದೆ? ಕೇಳೋದರಿಂದಲೇ ಬಂಧನ ಬರೋದು, ಕೇಳೋದರಿಂದಲೇ ಮೋಕ್ಷನೂ ಸಿಗೋದು. ಶ್ರವಣ ಮಾಡೋದರಿಂದಲೇ ಬಂಧನ ಬರೋದು, ಇದರಿಂದನೇ ಬಂಧನದಿಂದ ಬಿಡುಗಡೆ ಆಗೋದು ಕೇಳೋದ್ರಿಂದನೇ. ಈಗ ನೀವು ಮನೆಗಿಂದ ಬರುವಾಗ ಕೀಲಿ ಹಾಕ್ಕೊಂಬಂದಿರಲ್ಲ ಮನೆಗೆ, ಯಾರೂ ಇರಲಿಲ್ಲ ಮನ್ಯಾಗ ಅಂದ್ರೆ ಕೀಲಿ ಹಾಕ್ಕೊಂಡು ಬರ್ತೀರಿ, ಇಲ್ಲಾಂದ್ರೆ ಕಾವಲಕ್ಕೆ ಯಾರನ್ನಾರೇ ಇಟ್ಟು ಬರ್ತೀರಿ. ಕೀಲಿ ಹಾಕ್ಕೊಂಡು ಚಾವಿ ಜೊತೆಗೆ ತೊಗೊಂಡು ಬರ್ತೀರಿ. ನಾವು ನಿಮಗೊಂದು ಪ್ರಶ್ನೆ ಕೇಳ್ತೀವಿ, ನೀವು ಮನೆಗೇನು ಕೀಲಿ ಹಾಕ್ಕೊಂಡು ಬರ್ತೀರಲ್ಲ, ಕೀಲಿ ಹಾಕಾಕೊಂದು ಚಾವಿ ಬೇರೆ, ಕೀಲಿ ತೆಗ್ಯಾಕೊಂದು ಚಾವಿ ಬೇರೆ ಇರ್ತಾವೆ? ಯಾವ ಚಾವಿ ಹಾಕಿರ್ತದೋ ಅದ ಚಾವಿ ಕೀಲಿ ತೆಗಿತದ. ಸಾಮಾನ್ಯವಾಗಿ ಎಡಕ್ಕೆ ತಿರುಗಿದ್ರೆ ಚಾವಿ ಬಂದಾಗತ್ತೆ, ಬಲಗಡೆ ತಿರುಗಿದ್ರೆ ಚಾವಿ ಓಪನ್ ಆಗುತ್ತೆ. ಚಾವಿ ಮಾತ್ರ ಒಂದೇ ಇರ್ತೈತಿ. ತೆಗ್ಯಾಕೂ ಅದನ್ನು ಬಳಸ್ತಾರೆ, ಹಾಕಾಕೂ ಅದನ್ನು ಬಳಸ್ತೀವಿ. ಹಂಗೆ ಈ ಕೇಳೋದೈತಲ್ಲ ಚಾವಿ, ಇದು ಬಂಧನಕ್ಕೂ ಇದೆ, ಮೋಕ್ಷಕ್ಕೂ ಇದೇ ಚಾವಿ, ಒಂದೇ ಚಾವಿ. ಇದರಿಂದನೇ ಬಂಧನೂ ಬಂದೈತಿ, ಇದರಿಂದನೇ ಮೋಕ್ಷನೂ ಪ್ರಾಪ್ತಿ ಆಗ್ತದೆ. ಆದರೆ ಯಾಕಡೆ ತಿರುಗಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕಷ್ಟೆ. ಯಾವ ಕಡೆ ತಿರುಗಬೇಕು, ಅದನ್ನು ಯಾವ ಕಡೆ ತಿರುಗಬೇಕು ಅಂದ್ರೆ, ಬಂಧನಕ್ಕೆ ಒಳಗಾದವರ ಮಾತು ಕೇಳಿದರೆ ಬಂಧನ ಬರ್ತೈತಿ, ಮೋಕ್ಷವನ್ನು ಪಡ್ಕೊಂಡು ಅವ್ರ ಮಾತು ಕೇಳಿದರೆ ಮೋಕ್ಷ ಸಿಗ್ತೈತಿ. ಇಷ್ಟ ವ್ಯತ್ಯಾಸ. ಬಂಧನ ಬಂದಿರೋದು ಅದರಿಂದನೇ, ಮೋಕ್ಷ ಸಿಗೋದೂ ಅದರಿಂದನೇ. ಮೋಕ್ಷದ ಮೊದಲನೇ ಹೆಜ್ಜೆನೇ ಶ್ರವಣ. ನವವಿಧ ಭಕ್ತಿಗಳಲ್ಲೂ ಮೊದಲನೇದು ಶ್ರವಣ ಭಕ್ತಿನೇ ಇರೋದು. ಯಾರ ಮಾತು ಕೇಳಿದ್ರೆ ಬಂಧನ ಬರ್ತದೆ, ಯಾರ ಮಾತು ಕೇಳಿದ್ರೆ ಮೋಕ್ಷ ಸಿಗ್ತದೆ ಅಂದ್ರೆ, ಸಾಮಾನ್ಯವಾಗಿ ಹುಟ್ಟಿದ ಕೂಡಲೇ ಸಣ್ಣ ಕೂಸಿರ್ತದಲ್ಲ, ಅದು ಪರಿಶುದ್ಧ ಪರಮಾತ್ಮನ ಸ್ವರೂಪನೇ ಇರ್ತೈತೆ. ಅದು ಮಗು ಶುದ್ಧ ಪರಮಾತ್ಮನ ಸ್ವರೂಪನೇ ಇರ್ತೈತಿ. ಆ ಮಗುವಿನ ಭಾವದಲ್ಲಿ, ಮನಸ್ಸಿನಲ್ಲಿ
ಯಾವುದೇ ರೀತಿಯಾಗಿರುವಂಥ ವಿಕಾರಗಳು ಇರೋದಿಲ್ಲ, ಯಾವ ವಿಕಾರವೂ ಇರೋಂಗಿಲ್ಲ. ಎಲ್ಲಿವರೆಗೆ ಅದಕ್ಕೆ ತಿಳುವಳಿಕೆ ಬರೋಕ್ಕೆ ಶುರುವಾಗಂಗಿಲ್ಲೋ ಅಲ್ಲಿ ತನಕ ಅದು ಎಲ್ಲರ ಕಡೆಗೂ ಹೋಗ್ತಾ ಇರ್ತದೆ. ಯಾರು ಎತ್ಕೊಂಡ್ರೂ ನಗ್ತಾ ಇರ್ತದೆ. ಯಾರ ಜೊತೆಗೂ ವಿಶೇಷವಾಗಿರುವಂಥ ಸಂಬಂಧ ಆಗಲಿ, ಯಾರ ಜೊತೆಗೂ ವಿಶೇಷವಾಗಿರುವಂಥ ವೈರತ್ವ ಆಗಲಿ ಏನೂ ಇರೋಂಗಿಲ್ಲ. ಯಾರು ಎತ್ಕೋತಾರೋ ಅವ್ರ ಕಡೆ ಹೋಗಿರ್ತದೆ. ಅದಕ್ಕೆ ಬಹಳ ಜನ ಈ ದತ್ತು ತಗೊಳ್ಳೋ ತಾಯಂದಿರಿಗೆ ಮಕ್ಕಳೆಲ್ಲ ದತ್ತು ತಗೊಳ್ತಾರಲ್ಲ, ಎಂಥ ಮಕ್ಕಳು ತೊಗೋತಾರಂದ್ರೆ ಇನ್ನೂ ತಿಳುವಳಿಕೆ ಬರೋದಕ್ಕಿಂತಲೂ ಪೂರ್ವದಲ್ಲೇ ಅವ್ರನ್ನ ತೊಗೊಂಡ್ಬಿಡ್ತಾರೆ. ಯಾಕಂದ್ರೆ ತಿಳುವಳಿಕೆ ಬರಾಕತ್ತಿದಾಗಿನಿಂದ ಹಿಡ್ಕೊಂಡು ಅವರೇ ಅವ್ರ ಮುಂದೆ ಕಾಣಬೇಕು, ಯಾರು ಬೇರೆದವರು ಗೊತ್ತೇ ಆಗಬಾರ್ದು ಅನ್ನೋ ಸಲುವಾಗಿಯೇ ಅವಾಗ ತಗೊಳ್ಳುವಂಥ ಪದ್ಧತಿ ಐತಿ. ಆಮೇಲೆ ಯಾವಾಗ ತಿಳುವಳಿಕೆ ಬರೋಕ್ಕೆ ಶುರುವಾಗುತ್ತೋ ಆವಾಗ ಪರಿವಾರದವರೆಲ್ಲ ಅದಕ್ಕೆ ತಲೆ ತುಂಬಕ್ಕೆ ಶುರು ಮಾಡ್ತಾರೆ. ಮೊದಲು ಯಾವುದು ನಂದಲ್ಲ ಎಲ್ಲನೂ ನಂದು ಅಂತ ಹಿಂಗೆ ತಿಳ್ಕೊಂಡಿರ್ತದೆ ಅದು ಹುಡುಗ. ಬಂಧನ ಎಲ್ಲಿಂದ ಶುರುವಾಕತ್ತೆ ಗೊತ್ತ ನಿಮಗೆ? ಇದು ನಂದು ಅಂತ ಅಂದ್ರೂ ಆರಾಮಿರ್ತಾನೆ ಮನುಷ್ಯ, ಎಲ್ಲ ನಂದನ್ನು ಮನುಷ್ಯನೂ ಆರಾಮಿರ್ತಾನೆ. ಯಾವುದು ನಂದು ಅಲ್ಲ ಅನ್ನೋ ಮನುಷ್ಯನೂ ಆರಾಮಿರ್ತಾನೆ. ಎಲ್ಲ ನಂದಂದ್ರೂ ಆರಾಮಿರ್ತೀರಿ, ಯಾವುದು ನಂದು ಅಲ್ಲಂದ್ರೂ ಆರಾಮಿರ್ತೀರಿ. ಆದರೆ ಯಾವ ಮನುಷ್ಯ ಇದು ನಂದು ಇದು ನಂದು ಅಲ್ಲ ಅಂತನಲ್ಲ ಅವಾಗ ನೋಡ್ರಿ ಸಮಸ್ಯೆ ಬರೋದು. ನಾವೊಂದು ಸೀಮೆಯನ್ನು ಹಾಕ್ಕೊಂಡ್ಬಿಡ್ತೀವಿ, ಇದು ನಂದು, ಇದನ್ನು ಹೊರಗಿಂದೆಲ್ಲ ನಂದು ಅಲ್ಲ. ಅಲ್ಲೇ ಶುರುವಾಗೋದು. ಆ ಸೀಮೆ ಒಳಗಡೆಗೆ ರಾಗ, ಸೀಮೆ ದಾಟಿದ ಮೇಲೆ ದ್ವೇಷ. ಈ ರಾಗ ದ್ವೇಷನೇ ಬಂಧನಕ್ಕೆ ಮೂಲ ಕಾರಣ. ರಾಗದಿಂ ಬೇರೆನ್ನು ಭವ ಬೀಜ ಮುಂಟೆ ಅಂತಾರೆ ಜೀವನೇಶ್ವರಿ. ರಾಗಕ್ಕಿಂತಲೂ ಮಿಗಿಲಾಗಿರುವಂಥ ಬಂಧನ ಎಲ್ಲರೂ ಐತೆ ಇಲ್ಲ. ಆ ಸೀಮೆ ಅದೇನು ಗ್ವಾಡಿ ಐತಲ್ಲ, ಇದು ನಂದು ಇದು ನಂದಲ್ಲ ಅನ್ನೋದ್ರ ಆ ಗ್ವಾಡಿ ಯಾರು ತಕ್ಕೋತಾರೋ ಅವ ಭಾಳ ಆರಾಮಿರ್ತಾನೆ ಮನುಷ್ಯ. ಸುಮ್ಮನೆ ನೀವು ವಿಚಾರ ಮಾಡಿರಿ, ಎಲ್ಲ ನಂದು ಅನ್ನೋ ಮನುಷ್ಯನೂ ಆರಾಮಿರ್ತಾನೆ. ಯಾಕಂದ್ರೆ ನಂದು ಅಲ್ಲ ಅನ್ನೋದು ಯಾವುದೂ ಇರೋದೇ ಇಲ್ಲ ಅವನಿಗೆ. ತನ್ನ ಮನೆಯಾಗಿದ್ದವರು ತನ್ನವರ, ಮನೆ ಹೊರಗಿದ್ದವರು ತನ್ನವರ, ತಾನು ಕೆಲಸ ಮಾಡು ಹೊಲನೂ ತಂದ, ಇನ್ನೊಂದು ಹೊಲನೂ ನಂದ, ಈ ಊರು ನಂದ, ಪಕ್ಕದ ಊರೂ ನಂದ, ಎಲ್ಲನೂ ನಂದ ಅನ್ನೋ ಮನುಷ್ಯಾಗ ಬಂಧನದ ಪ್ರಶ್ನೆನೇ ಬರೋಂಗಿಲ್ಲ. ಬಂಧನದ ಪ್ರಶ್ನೆನೇ ಬರೋಂಗಿಲ್ಲ. ಯಾರನ್ನು ದ್ವೇಷ ಮಾಡೋಂಗಿಲ್ಲ ಅವ. ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾನೆ, ಎಲ್ಲರನ್ನು ಸಮಾನವಾದ ಭಾವದಿಂದ ಕಾಣ್ತಾನೆ. ಎಲ್ಲರ ರೂಪದಲ್ಲಿ ದೇವರೇ ಅವನಿಗೆ ಸಾಕ್ಷಾತ್ಕಾರ ಆಗ್ತಾನೆ. ಸರ್ವೋಹಂ ಶಿವೋಹಂ ಅನ್ನೋದು ಎಷ್ಟು ದೊಡ್ಡದೈತೋ ಅದರ ಮುಂದುವರಿದ ಭಾಗನೇ ಸರ್ವೋಹಂ. ಎಲ್ಲವೂ ನಾನೇ, ಎಲ್ಲವೂ ನಂದು ಅನ್ನೋದು ಮುಂದುವರೆದು ಏನಾಗುತ್ತೆ ಅಂದರೆ ಎಲ್ಲವೂ ನಾನೇ ಆಗಿಬಿಡ್ತಾನೆ. ಅವಾಗ ಬಂಧನದ ಪ್ರಶ್ನೆನ ಅವನಿಗೆ ಉಳಿಯಂಗಿಲ್ಲ. ಇನ್ನು ಯಾವುದು ನಂದಲ್ಲಂತಾನಲ್ಲ ಅವನು ಭಾಳ ಆರಾಮಿರ್ತಾನೆ. ಯಾಕಂದ್ರೆ ಯಾವುದು ನಂದಲ್ಲ ಅಂದ್ರೆ ಮನೆಯಾಗಿದ್ದವರು ನನ್ನವರಲ್ಲ, ನನ್ನ ಹೆಸರಲ್ಲೇ ಇದ್ದದ್ದು ನಂದಲ್ಲ. ಎಲ್ಲವೂ ಪರಮಾತ್ಮನದದ, ಎಲ್ಲವೂ ದೇವರದದ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಹೊತ್ತು ನಿಮ್ಮ ದಾನ, ಬಿತ್ತಿ ಬೆಳೆವ ಧಾನ್ಯ ನಿಮ್ಮ ದಾನ. ಎಲ್ಲವೂ ಅವನದೇ, ನಂದನ್ನೋದು ಏನೂ ಇಲ್ಲ ಅನ್ನುವಂಥ ಮನುಷ್ಯನಿಗೂ ಯಾವ ಚಿಂತಿರಂಗಿಲ್ಲ, ಯಾವುದೂ ಚಿಂತಿರಂಗಿಲ್ಲ. ಅದಕ್ಕೆ ನಾವು ಒಂದು ಹಿಡ್ಕೋಬೇಕು, ನಂದಂತರ ಹಿಡ್ಕೋರಿ, ನಂದು ಅಲ್ಲಂತರ ಹಿಡ್ಕೋರಿ. ನಂದು ಅಲ್ಲಂತರ ಹಿಡ್ಕೊಂಡ್ರು ಆರಾಮಿರ್ತೀರಿ, ನಂದಂತ ಹಿಡ್ಕೊಂಡ್ರು ಆರಾಮಿರ್ತೀರಿ. ಸ್ವಲ್ಪ ನಂದು ಸ್ವಲ್ಪ ನಂದಲ್ಲ, ಇಲ್ಲೇ ಗಾತು ನೋಡಿ. ಎಲ್ಲ ಸಮಸ್ಯೆ, ಎಲ್ಲ ತೊಂದರೆ, ಎಲ್ಲ ದುಃಖ ಎಲ್ಲ ಇರೋದು ಇದ್ರೊಳಗನ. ಈ ಗ್ವಾಡಿ ಕೆಡಿ ಬಿಟ್ರೆ ಅಂದ್ರೆ ಆರಾಮ್.
ಬಂಧುಗಳಾದವರು ಸಣ್ಣ ಕೂಸಿಗೆ ಇನ್ನೂ ಏನೂ ಗೊತ್ತಿರಂಗಿಲ್ಲ. ಅವ್ರೇನು ಶುರು ಮಾಡ್ತಾರೆ ಅಂದ್ರೆ, ಮೊದಲು ಬಂದ ಕೂಡಲೇ ತಾಯಿ ಹೇಳ್ತಾಳೆ, ನೋಡು ಇವ ನಿಮ್ಮಪ್ಪ. ಅದಕ್ಕಿಂತ ಮೊದಲು ಅದು ಬಹಳ ವ್ಯಾಪಕವಾದ ಮನಸ್ಸಿರ್ತೈತೆ ಆ ಹುಡುಗಿಗೆ, ಆ ಬಾಲಕನಿಗೆ ಎಲ್ಲರನ್ನು ತನ್ನವರು ಅಂತ ತಿಳ್ಕೊಂಡಿರ್ತದ. ಅವ್ವ ಇವ ನಿಮ್ಮಪ್ಪ ಅಂತ ಹೇಳಿದ ಕೂಡಲೇ ಒಬ್ಬನ ನಮ್ಮಪ್ಪ, ಉಳ್ದವ್ರು ಯಾರು ಹೊತ್ತು ನೋಡಿ. ಗೋಡಿ ಶುರುವಾತ ಅಲ್ಲೇ, ಕಟ್ಟಡ ಗೋಡಿ ಮೇಲೆ ಎಳಕ್ಕೆ ಶುರುವಾತ ಅಲ್ಲೇ. ಆಮೇಲೆ ಮತ್ತಾರೋ ಬರ್ತಾರ, ನೋಡಿ ಇವ ನಿಮ್ಮ ಅಣ್ಣ. ಆಮೇಲೆ ಮತ್ತೊಬ್ರು ಬರ್ತಾರ, ಈಕಿ ನಿಮ್ಮ ಅಕ್ಕ. ಆಮೇಲೆ ಮತ್ತೊಬ್ರು ಬರ್ತಾರ, ಇವ ನಿಮ್ಮ ಮಾವ. ಆಮೇಲೆ ಇನ್ನೊಬ್ರು ಬರ್ತಾರ, ಇವರು ಇಂಥವ್ರು. ಆಮೇಲೆ ಒಂದು ದಿವಸ ಮನೆ ಹೊರಗೆ ಕರ್ಕೊಂಡು ಹೋಗ್ತಾರೆ, ಒಳಗೆ ಬರುವಾಗ ಇದ ನೋಡಿ ನಿನ್ನ ಮನೆ. ಇನ್ನೂ ಒಂದು ಸ್ವಲ್ಪ ಹೊರಗೆ ಹೋಗ್ತೀರಿ, ಇದ ನೋಡಿ ನಿನ್ನ ಹೊಲ. ಬೆಳ್ದಂಗೆ ದೇಹ ಬೆಳ್ಕೋತ ಹೋಗ್ತದ, ಮನಸ್ಸು ಸಣ್ಣದಾಕೋತ ಬರ್ತದೆ. ಯಾರ ಮಾತು ಕೇಳಿ? ಬಂಧುಗಳ ಮಾತು ಕೇಳಿ. ಸಂಸಾರದೊಳಗೆ ಒಳಪಟ್ಟವರ ಮಾತುಗಳನ್ನು ಕೇಳ್ಕೋತ ನಮ್ಮ ಬಂಧನ ಬೆಳ್ಕೋತ ಹೋಗ್ತದೆ. ದೇಹ ಬೆಳೀತದ, ಮನಸ್ಸು ಬಂಧನಕ್ಕೆ ಒಳಪಡ್ಕೋತ ಸಂಕುಚಿತ ಆಕೋತ ಬರ್ತದೆ. ಕೊನೆಗೆ ಈ ಮನೆಯ ಸಂಬಂಧಗಳು ಆಮೇಲೆ ಹಿಂದಗಡೆ ಇನ್ನೊಂದು ಸ್ವಲ್ಪ ದೊಡ್ಡವಾದ್ಮೇಲೆ ಒಂದು 20-25 ವರ್ಷ ಆತಂದ್ರೆ ಮತ್ತೊಂದು ತಂದು ಗಂಟು ಹಾಕ್ತಾರೆ, ಇದು ನಿನ್ನ ಹೆಂಡ್ತಿ ಅಂತ ಹೇಳ್ತಾರೆ. ಅದು ದೊಡ್ಡ ಬಂಧನ. ಆ ಬಂಧನ ಬಂತು ಅಂದ್ರೆ ಉಳಿದ ಬಂಧನೆಲ್ಲ ಒಮ್ಮೆ ಹೋಗೇ ಬಿಡ್ತಾವೆ. ಅದು ಭಾಳ ಪಕ್ಕ ಆಗಿಬಿಡ್ತದೆ. ಅದು ಒಂದು ರೀತಿ ಕಾಂಕ್ರೀಟ್ ಪಿಲ್ಲರ್ ಇದ್ದಂಗೆ ಅದು. ಹಿಂಗೆ ಹಲವಾರು ಬಂಧನಗಳಲ್ಲಿ ಮನುಷ್ಯ ಸಿಕ್ಕೊಂಡು ಬೆಳ್ಕೋತ ಹೋಗ್ತಾನೆ. ಆದರೆ ಈ ನಂದು ಅಂತ ಏನು ಕೇಳ್ಕೋತ ಬರ್ತಾನಲ್ಲ, ಇವನು ಎಲ್ಲ ದುಃಖಗಳಿಗೆ ಮುಂದೊಂದು ದಿವಸ ಕಾರಣ ಆಗ್ತದೆ. ಮುಂದೊಂದು ದಿವಸ ಎಲ್ಲ ದುಃಖಗಳಿಗೆ ಇದೇ ನಂದು ಅನ್ನೋದೇ ಕಾರಣ ಆಗ್ತದೆ. ಆವಾಗ ಆ ಹಲವಾರು ದುಃಖಗಳಿಂದ ಆವೃತನಾಗಿರುವಂಥ ಮನುಷ್ಯ, ಒಂದು ಕಡೆಗೆ ತಂದೆ ತಾಯಿ ಪ್ರೀತಿ ಸಿಗಂಗಿಲ್ಲ. ಆಮೇಲೆ ಮುಂದೆ ದೊಡ್ಡವಾದ್ಮೇಲೆ ಹೆಂಡತಿನೂ ತಿರಸ್ಕಾರ ಮಾಡೋಕ್ಕೆ ಶುರು ಮಾಡ್ತಾಳೆ. ನಮ್ಮ ಹೊಟ್ಟೆಲೆ ಹುಟ್ಟಿದ ಮಕ್ಕಳ ನಮ್ಮ ಮಾತು ಕೇಳಾರ್ದಂಗೆ ಆಗಿಬಿಡ್ತತಿ. ನಾವು ಅವ್ರನ್ನ ವಯಸ್ಸಾದ ಮೇಲೆ ನಮ್ಮನ್ನು ಕಾಪಾಡ್ತಾನ, ಜೋಪಾನ ಮಾಡ್ತಾನ, ಚಲೋ ನೋಡ್ಕೋತಾನ ಅಂತ ಹೇಳಿ ನಮ್ಮ ಸರ್ವಸ್ವವನ್ನು ಅವನಿಗೆ ಧಾರೆ ಎರೆದು ಬೆಳೆಸಿರ್ತೀವಿ. ಮುಂದೊಂದು ದಿವಸ ಅವನ ನಮಗೆ ಕೈ ಕೊಟ್ಟು ಆ ಕಡೆ ಹೋಗಿಬಿಡ್ತಾನ. ಆವಾಗ ಮನುಷ್ಯನಿಗೆ ಸತ್ಯದ ಅರಿವಾಗಕ್ಕೆ ಚಾಲು ಆಗ್ತದೆ. ಓ ತಪ್ಪಲ್ಲ ಇದು ಅಂತ ಆವಾಗ ತಿಳಿಯೋಕೆ ಶುರು ಮಾಡ್ತದೆ. ಆವಾಗ ಏನು ಮಾಡ್ತಾನಂದ್ರೆ ಗುರುಗಳ ಹತ್ರ ಹೊಕ್ಕಾನ. ಇಷ್ಟು ದಿವಸ ಇಲ್ಲೇ ಸುತ್ತಾಡಿರ್ತಾನೆ. ಇಷ್ಟೆಲ್ಲ ಆದಮೇಲೆ ಮನಸ್ಸು ಏನು ಹೇಳಿದ್ರು ಕೇಳುವಲ್ತು. ಮನಸ್ಸಿಗೆ ಬಹಳ ಕ್ಲೇಶ, ನೋವು, ದುಃಖ ಉಂಟಾಗ್ತದೆ. ಅದಕ್ಕೆ ನೀವೇ ಉದ್ಧಾರ ಮಾಡಬೇಕು ಅಂತ ಗುರುಗಳ ಹತ್ರ ಹೋಗಿ ಗುರುಗಳಿಗೆ ಶರಣಾಗತನಾಗ್ತಾನೆ. ಆವಾಗ ಗುರುಗಳು ಮತ್ತೆ ಪಾಠ ಚಾಲು ಮಾಡ್ತಾರೆ. ಏನಂತ? ಇದು ನಿಂದಲ್ಲ, ಇವ್ರು ನಿನ್ನವರಲ್ಲ. ನೀವು ಇಲ್ಲಿ ತನಕ ಚಾವಿ ಎಡಕ್ಕೆ ತಿರ್ಕೋತ ಬಂದಿದ್ರಿ, ಗುರುಗಳು ಏನು ಮಾಡ್ತಾರೆ? ಬಲಕ್ಕೆ ತಿರ್ಕೋತ ಹೋಗ್ತಾರೆ. ಮತ್ತು ನೀವು 70 ವರ್ಷದ ತನಕ ಎಡಕತ್ತಿರುವೇರಿ, 60-70 ವರ್ಷದ ತನಕ ಎಡಕತ್ತಿರುವೇರಿ. ಮತ್ತು ಗುರುಗಳು ಒಮ್ಮೆ ಬಲಕ್ಕೆ ತಿರುವಿದ್ರೆ ಹೆಂಗೆ ಓಪನ್ ಆಕತ್ತದ? ಓಪನ್ ಆಗ್ಬೇಕಾದ್ರೆ ಟೈಮ್ ತೊಗೋಬೇಕಿಲ್ಲ, ಅದ ಟೈಮ್ ತೊಗೊಳ್ತದ. ಅದಕ್ಕೆ ಗುರುಗಳ ಹತ್ರ ಹೋಗಿ ಅವರ ಮಾತುಗಳನ್ನು ಮೇಲಿಂದ ಮೇಲೆ ಕೇಳ್ಕೋತ ಹೋಗೋಣದರಿಂದ ಇವ್ರು ನಿನ್ನವರು, ಇದು ನಿಂದು ಅನ್ನೋ ಮಾತು ಹೇಳಿ ಬಂಧುಗಳು ಬಂಧನಕ್ಕೆ ಒಳಪಡಿಸಿರ್ತಾರ. ಇದು ನಿಂದಲ್ಲ, ಇವ್ರು ನಿನ್ನವರಲ್ಲ, ಇದೆಲ್ಲ ದೇವ್ರದದ, ನೀ ತಿಳ್ಕೊಂಡು ತಪ್ಪದ, ಸರಿಯಾಗಿ ತಿಳ್ಕೊ ಅಂತ ಹೇಳಿ ಗುರುಗಳು ನಿಮ್ಮ ಚಾವಿ ಬಲಕ್ಕೆ ತಿರುವಿ ಆ ಬಂಧನದಿಂದ ಬಿಡುಗಡೆ ಮಾಡ್ತಾರೆ, ಮೋಕ್ಷವನ್ನು ದಯಪಾಲಿಸ್ತಾರೆ. ಇಷ್ಟ ವ್ಯತ್ಯಾಸ. ಯಾರ ಮಾತು ಕೇಳಬೇಕು? ಮತ್ತು ಹಂಗಂತೇಳಿ ಬಂಧುಗಳ ಮಾತು ಕೇಳಂಗಿಲ್ಲ ಅಂತಲ್ಲ.
ಅವ್ರ ಮಾತು ಕೇಳಬೇಕು, ಆದ್ರೆ ಒಳಗೆ ತೊಗೋಬಾರ್ದು, ಅಷ್ಟೇ ವ್ಯತ್ಯಾಸ. ಭಾಳ ಅದನ್ನು ಒಳಗೆ ತೊಗೊಂಡಿವಿ ಅಂದರೆ ಬಂಧನ ಮಾಡ್ತದೆ. ಸುಮ್ಮನೆ ವ್ಯವಹಾರದ ಪೂರ್ತಿ ಕೇಳಿಕೊಂಡು ಸುಮ್ಮನೆ ವ್ಯವಹಾರಕ್ಕೆ ನಂದು ನಾನು ನನ್ನವರು ಅಂತ ಮ್ಯಾಲ ಅನ್ನೋದು. ಆದ್ರೆ ಒಳಗೆ ಏನು ಪಕ್ಕ ಏನು ಹೇಳ್ಕೊಬೇಕಂದ್ರೆ ಇವ್ರು ಯಾರು ನನ್ನವರಲ್ಲ, ಇದು ಯಾವುದು ನಂದಲ್ಲ ಹೇಳಬೇಡ್ರಿ. ಮತ್ತೆ ಅಂದ್ರಂದ್ರೆ ಜಗಳ ಶುರು ಆಗ್ತದ. ಅನ್ನಂಗಿಲ್ಲ, ಹೊರಗೆ ಅನ್ನಂಗಿಲ್ಲ, ಮನಸ್ಸಿನಾಗ ಚಂತನ ಎಲ್ಲ ವ್ಯವಹಾರ ಮಾಡೋದು, ಸೇವಾ ಮಾಡೋದು, ವ್ಯವಸ್ಥೆ ಮಾಡೋದು, ಕಾಯಕ ಮಾಡೋದು, ಮಲ್ಕೊಳ್ಳುವಾಗಿದ್ದು ಯಾವುದು ನಂದಲ್ಲ ಅಂತ ಕಣ್ಣು ಮುಚ್ಚಿಬಿಡೋದು. ಆರಾಮ್ ನಿದ್ದೆ ಆಕೈತಿ ನಿಮಗೆ. ನಿದ್ದೆಗೆ ತೊಂದರೆ ಯಾವುದು ಗೊತ್ತೇನ? ಇದ ಎಲ್ಲ ನಂದು ನಂದು ನಂದಂತೇನು ಸೇರ್ಕೊಂಡಿರ್ತೈತಲ್ಲ, ಅದ ನಿದ್ದೆಗೆ ತೊಂದ್ರೆ. ನಾವು ಮ್ಯಾಲಿನ ಮೇಲೆ ಹೇಳ್ತಿರ್ತೀವಿ ಏನು ಅಂದ್ರೆ, ನಿದ್ದೆ ಆರಾಮ್ ಮಾಡಬೇಕು ಅಂದ್ರೆ 3 ಮಾತು ನೆನಪು ಮಾಡ್ಕೋಬೇಕಂತ ಮಲ್ಕೊಳ್ಳುವಾಗ. 3 ಮಾತು ಏನು? ಮೊದಲನೇದ್ದು, ನಂದು ಅನ್ನೋದು ಯಾವುದೂ ಇಲ್ಲ. ಮಲ್ಕೊಳ್ಳಾಗಿದ್ದನ ಚಂತನ ಏನಾರು ಅನ್ಕೋರಿ, ನೀವು ಎಲ್ಲ ನಂದನ ಅನ್ಕೋರಿ, ಮಾಂಜ್ರಿ ಊರೆಲ್ಲ ನಂದು ಅನ್ಕೋರಿ ಚಂತನಕ. ಆದ್ರೆ ರಾತ್ರಿ ಮಲ್ಕೊಳ್ಳುವಾಗ ಮಾತ್ರ ನಂದು ಅನ್ನೋದು ಯಾವುದೂ ಇಲ್ಲ, ಮೊದಲನೇ ಮಾತು. ಆಮೇಲೆ 2ನೇ ಮಾತು ಒಂದು ನೆನಪಿಟ್ಕೋಬೇಕು, ನನ್ನವ್ರು ಯಾರೂ ಇಲ್ಲ. ಯಾರು ಮುಂದೆ ಅನ್ಬೇಡ್ರಿ. ಮತ್ತು ಮನಸ್ಸಿನಾಗ ಅನ್ಕೊಳ್ಳೋದು ಇದನ್ನ, ನನ್ನವ್ರು ಯಾರೂ ಇಲ್ಲ. ನಂದು ಅನ್ನೋದು ಏನಾರ ಇತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ 108 ಚಿಂತೆಗಳು ತಲೆಯಾಗ ಸುತ್ತಾಡ್ತಾವೆ. ಹೌದಾ? ಮತ್ತು ನನ್ನವ್ರು ಯಾರು ಇದ್ರು ಅಂದ್ರೆ ಅವ್ರು ಹಿಂಗೆ ಮಾಡಿದರು, ಇವ್ರು ಹಂಗೆ ಮಾಡಿದರು, ನಾ ಎಷ್ಟು ಅವನ ಮೇಲೆ ವಿಶ್ವಾಸ ಇಟ್ಟಿದ್ನಿ, ಅವ ನನಗೆ ಕೈ ಕೊಟ್ಟ. ಇಂಥವು 108 ಚಿಂತೆ ತಲೆಯಾಗ ಶುರುವಾಗ್ತಾವೆ. ಯಾವಾಗ? ನನ್ನವ್ರು ಅನ್ನೋದು ತಲೆಯಾಗಿತ್ತಂದ್ರೆ. ಅದಕ್ಕೆ ನಂದು ಅನ್ನೋದು ಏನೂ ಇಲ್ಲ, ನನ್ನವ್ರು ಯಾರೂ ಇಲ್ಲ. ಆಮೇಲೆ 3ನೇ ಮಾತೊಂದು ನೆನಪಿಟ್ಕೋಬೇಕು, ನಾ ಮಾಡಬೇಕಾಗಿದ್ದು ಏನೂ ಇಲ್ಲ. ನಾನು ಈ ಜಗತ್ತಿನೊಳಗೆ ಮಾಡಬೇಕಾಗಿದ್ದು ಏನೂ ಇಲ್ಲ. ಇಷ್ಟಂದು ಮಕ್ಕಳು ಆರಾಮ್ ನಿದ್ದೆ ಹತ್ತಂತೆ. ನಿಮಗೆ ಯಾರು ಡಾಕ್ಟ್ರು ಬೇಡ, ಯಾವ ಗುಳಿಗೆನೂ ಬೇಡ. ಎಲ್ಲದಕ್ಕೂ ಇವು 3 ಮಾತು ಸಮಸ್ಯೆ. ಈ 3 ತಲೆಯಾಗ ಇದು ತೊಗೊಂಡ್ರಿ ಶುರುವಾತ್ ನೋಡಿ, ಏನು ಮಾಡಿದ್ರು ನಿದ್ದೆ ಹತ್ತಂಗಿಲ್ಲ. ಯಾಕಂದ್ರೆ ಯಾವುದಾರ ನಂದಂತ ಇಟ್ಕೊಂಡಿದ್ದು ಅದು ಏನೋ ಮಾಡಬೇಕಾಗಿರ್ತತಿ, ಅದು ತಲೆಯಾಗ ಸೊತ್ತಿರ್ತತಿ. ಯಾರು ನನ್ನವ್ರು ಅಂದ್ರೆ ಅವ್ರು ಆಡಿದ ಮಾತುಗಳು, ಅವ್ರು ನಡ್ಕೊಂಡ ರೀತಿ, ಅವ್ರು ನಮ್ಮ ಜೊತೆಗೆ ವರ್ತಿಸುವಂಥ ವರ್ತನೆ, ಇವೆಲ್ಲ ನಮ್ಮ ತಲೆಯಾಗ ಸುತ್ತ ಹಾಕ್ತಾವೆ, ನಿದ್ದೆಗೆ ಬಂದು ತರ್ತಾವೆ. ಇನ್ನು ಮಾಡಬೇಕಾಗಿದ್ದು ಇರ್ತೈತಲ್ಲ, ನಾಳೆ ಇದನ್ನು ಮಾಡಬೇಕು, ಇವತ್ತು ಮಾಡಬೇಕಾಗಿದ್ದು ಇದು ಉಳ್ದೈತಿ, ಇದು ಹಂಗೆ ಉಳಿತು, ಇದನ್ನು ಯಾರು ಮಾಡೋರು, ಯಾರಿಗೆ ಹೇಳಬೇಕು, ಏನು ಮಾಡಬೇಕು, ನಾನಾ ಮಾಡಬೇಕು, ಯಾರಿಗಾರು ಹೆಚ್ಚು ಮಾಡಬೇಕು, ಶುರುವಾತು ಇದೆಲ್ಲ ಜಂಜಾಟ. ಎಲ್ಲ ಮನಸ್ಸಿನ ತುಮುಲಗಳಿಗೆ, ದುಗುಡಗಳಿಗೆ, ಚಿಂತೆಗಳಿಗೆ 3 ಮಾತು ಕಾರಣ. ಇವು 3 ನೀವು ತಲೆ ತೆಗೆದಿಟ್ರಿ ಅಂತ ಇಟ್ಕೋರಿ, ಆರಾಮ್ ನಿದ್ದೆ ಹತ್ತತಿ. ಅಷ್ಟೇ ಅಲ್ಲ, ಕೊನೆಗೆ ಒಂದು ದಿವಸ ನಿದ್ದೆ ಮಾಡುವಾಗಲ್ಲ, ಸಾಯುವಾಗೂ ಇದನ್ನು ನೆನಪು ಮಾಡ್ಕೊಂಡ್ರೆ ಪರಮಾತ್ಮ ನಿಮಗೆ ಬಂದು ಕರ್ಕೊಂಡು ಹೋಗಿಬಿಡ್ತಾನೆ. ಇವು 3 ಮಾತು ನೆನಪು ಮಾಡ್ಕೋಬೇಕು. ಖರೆ ಅವಾಗ ಬರಂಗಿಲ್ಲ ಇದು, ಅವಾಗ ಸುಲಭವಾಗಿ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ, ಸಾಯುವಾಗ 1000 ಚೇಳು ಕಡ್ದಷ್ಟು ನೋವು ಹಾಕಿರ್ತೈತೆ ಅಂತ ಒಳಗಡೆ. 1000 ಚೇಳು ಕಡ್ದಷ್ಟು. ಬಹಳ ಜನ ಅನ್ಕೋಬೋದು, ಮತ್ತು ಈ 3 ಮಾತು ನೆನಪು ಮಾಡ್ಕೊಳ್ಳೋದ್ರಿಂದ ದೇವರ ಬಂದು ನಮ್ಗೆ ಕರ್ಕೊಂಡು ಹೋಗಂಗಿದ್ರೆ ಸಾಯೋ ತನಕ ಏನು ಬೇಕಾದ್ ಮಾಡ್ತೀವಿ, ಸಾಯೋ ಕಾಲಕ್ಕೆ 3 ಮಾತು ನೆನಪು ಪಡ್ಕೊಂಡು ಆರಾಮ್ ಹೋಗಿಬಿಡ್ತೀವಿ. ಈ ಕಡೆ ಇದು ಮಸ್ತು, ಆ ಕಡೆ ಅದು ಮಸ್ತು ಅಂತ ಅನ್ಕೋಬಹುದು. ಆದರೆ ನೆನಪಿಟ್ಕೊಳ್ರಿ, ಯಾವುದೇ ಒಂದು ಮಾತು ಸಾಯೋ ಕಾಲಕ್ಕೆ ನಮ್ಮ ತಲೆಯೊಳಗೆ ಬರಬೇಕು ಅಂದ್ರೆ ಒಮ್ಮೆಲೆ ಬರಂಗಿಲ್ಲ. ಅದು ಈಗಿಂದನೇ ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ಈಗಿಂದನೇ ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ನಿಮ್ಮ ಸಣ್ಣ ಪ್ರಯೋಗ ಹೇಳ್ತೀವಿ. ಈಗ ನೀವು ಮನೆಯಿಂದ ಬಂದೇರಿ, ಕಾರ್ಯಕ್ರಮ ಮುಗಿದ್ಮೇಲೆ ಮನೆಗೆ ಹೋಗ್ತೀರಿ. ಹೋಗೋ ಕಾಲಕ್ಕೆ ಇಲ್ಲಿಂದ ಮನೆಗೆ ಹೋಗೋ ತನಕ ಶಿವ 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 ಅನ್ಕೋತ ಹೋಗ್ರಿ.
ದಾರಿಗೆ ಹೋಗೋ ಕಾಲಕ್ಕೆ ಅಕಸ್ಮಾತ್ ಲೈಟ್ ಹೋಯ್ತು, ಹೋಗುವಾಗ ಕಲ್ಲು ಏನಾರ ಕಾಲಿಗೆ ಬಡಿತು. ಖರೆ ಅಂದ್ರೆ ಕಲ್ಲು ಬಡಿಯಂಗಿಲ್ಲ, ನಿಮ್ಮ ಕಾಲ ಕಲ್ಲಿಗೆ ಬಡಿತೈತಿ. ನಾವು ಕಲ್ಲು ಬಡಿತು ಅಂತ ಹೇಳ್ಕೊತಿರ್ತೀವಿ. ಕಲ್ಲು ಏನಾರ ಕಾಲಿಗೆ ಬಡಿತು ಅಂದ್ರೆ ನಿಮ್ಮ ಬಾಯಾಗಿನ ಶಿವ ಅನ್ನೋ ಶಬ್ದ ಹೋಗಿಬಿಡ್ತದ. ಅಯ್ಯಯ್ಯಪ್ಪ ಅಂತೀರಿ ನೀವು, ಅಥವಾ ಮತ್ತೇನೋ ಅಂತೀರಿ, ಹೌದಿಲ್ಲ? ಒಂದು ಸಣ್ಣ ಕಲ್ಲು ಕಾಲಿಗೆ ಬಡಿದ್ರೆ ಬಾಯೊಳಗಿನ ಶಿವ ಅನ್ನೋ ಶಬ್ದ ಮರೆಯಾಗಿ ಹೋಗಿಬಿಡ್ತದ. ಮತ್ತು ಸಾಯುವಾಗ 1,000 ಚೇಳು ಕಡದಷ್ಟು ಜೀವಾತ್ಮನಿಗೆ ನೋವು ಆಗ್ತಿರ್ತದೆ. ಅಂದ್ರೆ ಅವಾಗ ಈ ಮಾತು ನೆನಪಿಗೆ ಬರಬೇಕು ಅಂದ್ರೆ ನಾವೇನು ಮಾಡಬೇಕು? ಈಗಿಂದನ ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನೆಲ್ಲ ಅನ್ಕೋತ ಅದಕ್ಕೆ ಮಲ್ಕೊಳ್ಳಾಗಿ ಅದನ್ನು ಮಲ್ಕೊಳ್ಳೋದು. ಮಲ್ಕೊಳ್ಳಾಗಾರ ಇಷ್ಟು ನೆನಪು ಪಡ್ಕೊಂಡ್ರೆ ಅಂದ್ರೆ ಕೊನೆ ಪಕ್ಷ ಅವಾಗ ಶಾಶ್ವತ ನಿದ್ರೆಗೇನು ಹೋಗ್ತೀವಲ್ಲ, ಅವಾಗ ಇದು ನೆನಪಿಗೆ ಬಂದರೂ ಬರಬಹುದು. ಬಂತು ಅಂದ್ರೆ ನೀವು ಸೌಭಾಗ್ಯವಂತರು, ಬರಲಿಲ್ಲ ಅಂದ್ರೆ ಮತ್ತೊಂದು ಬರ್ಬೇಕು ನೋಡ್ರಿ. ಅದನ್ನು ನೆನಪು ಮಾಡ್ಕೊಳಕ್ಕೆ ಮತ್ತೊಂದು ಬರಬೇಕು, ಮತ್ತೊಂದು ಹುಟ್ಟು ಬರಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಅಂತ ಶಂಕರಾಚಾರ್ಯ ಹೇಳ್ದಂಗೆ ಮಾಡಬೇಕಾಗತ್ತೆ. ಅದಕ್ಕೆ ಯಾರ ಮಾತು ಕೇಳಬೇಕು ಅಂದ್ರೆ ಗುರುಗಳ ಮಾತನ್ನು, ಮಹಾತ್ಮರ ಮಾತನ್ನು, ನಮ್ಮ ಬದುಕಿಗೆ ಉತ್ತಮ ದಾರಿಯನ್ನು ತೋರಿಸುವಂಥವ್ರ ಮಾತುಗಳನ್ನು ನಾವು ಕೇಳಬೇಕು. ಉಪನಿಷತ್ತುಗಳಲ್ಲಿ ಶ್ರೇಯೋ ಮಾರ್ಗ ಅಪ್ರೇಯೋ ಮಾರ್ಗ ಅಂತ 2 ಮಾರ್ಗ ಬರ್ತಾವೆ. ಶ್ರೇಯೋ ಮಾರ್ಗ ಅಂದ್ರೆ ನಮಗೆ ಹಿತವನ್ನು ಉಂಟು ಮಾಡೋದು. ಪ್ರೇಯೋ ಮಾರ್ಗ ಅಂದ್ರೆ ನಮಗೆ ಪ್ರೀತಿ ಅನಿಸುವಂಥದ್ದು, ನಮಗೆ ರುಚಿ ಅನಿಸುವಂಥದ್ದು. ನೀವು ಜ್ವರ ಬಂದಿರ್ತದಲ್ಲ, ಅವಾಗ ಬಜ್ಜಿ ಭಾಳ ರುಚಿ ಹತ್ತತಿ. ಗುಳಿಗೆ ಕೈ ಹತ್ತದ, ವಿಷ ಹತ್ತತಿ. ಅದ್ರ ಆರೋಗ್ಯಕ್ಕೆ ಯಾವ್ದು ಚಲೋ? ಬಜ್ಜಿ, ಗುಳಿಗೆ ಚಲೋ. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ. ಅದರ ಮನಸ್ಸು ಯಾವ್ದು ಬಯಸ್ತದ? ಮನಸ್ಸು ಬಜ್ಜಿ ಬಯಸ್ತದ. ಅದರ ಹಿತ ಯಾವುದು? ಗುಳಿಗೆ. ಹಂಗೆ ಪ್ರಾಪಂಚಿಕರ ಮಾತು ಬಜ್ಜಿ, ಗುರುಗಳ ಮಾತು ಗುಳಿಗೆ. ಇಷ್ಟ ತಿಳ್ಕೊಬೇಕು ನೋಡ್ರಿ. ಅದು ನಮಗೆ ಹಿತ ರುಚಿ ಅನ್ಸಂಗಿಲ್ಲ, ಆದರೆ ಹಿತ ಉಂಟು ಮಾಡ್ತದೆ. ನಾಲಿಗೆ ರುಚಿ ಅನ್ಸಂಗಿಲ್ಲ, ಆದರೆ ಬದುಕಿಗೆ ಹಿತವನ್ನು ಉಂಟು ಮಾಡ್ತಾ ಇರ್ತದೆ. ಅದಕ್ಕಾಗಿ ನಾವು ಪ್ರೇಯೋ ಮಾರ್ಗವನ್ನು ಹಿಡಿಬಾರ್ದು, ಶ್ರೇಯೋ ಮಾರ್ಗವನ್ನು ಹಿಡಿಬೇಕು. ಆ ಮಾರ್ಗವನ್ನು ಹಿಡ್ಕೊಂಡು ಹೋಗೋದಕ್ಕೆ ನಮ್ಮ ಎಲ್ಲ ಜನರಿಗೆ ಒಂದು ಅವಕಾಶ ಸಿಗಲಿ, ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದಲೇ ಮಾಂಜ್ರಿಯ ಎಲ್ಲ ಯುವಕರು ಸೇರಿಕೊಂಡು ಪ್ರತಿ ತಿಂಗಳ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಮಾಂಜ್ರಿಯ ಸದ್ಭಕ್ತರು ಇಷ್ಟು ಆಸಕ್ತಿಯಿಂದ ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದನ್ನು ನೋಡಿದರೆ, ಭಕ್ತರು ಇದ್ರೆ ಮಾಂಜ್ರಿ ಊರಂಥವ್ರು ಇರಬೇಕು ಅನ್ನುವಂಥ ಭಾವನೆ ಇವತ್ತು ನಮಗೂ ಕೂಡ ಬರ್ತಾ ಇದೆ. 1-2 ತಿಂಗಳು ಗ್ಯಾಪ್ ಆಯಿತು. ಶಿವರಾತ್ರಿಗೆ ನಾವು ಶ್ರೀಶೈಲಕ್ಕೆ ಹೋದ್ವಿ. ಅದಕ್ಕಿಂತಲೂ ಮೊದಲ ಇಲ್ಲೇ ಜಾತ್ರೆ ಬಂತು, ಅವರಾತ್ರಿಗೆ ಜಾತ್ರೆ ಬಂತು, ಶಿವರಾತ್ರಿಗೆ ಶ್ರೀಶೈಲಕ್ಕೆ ಹೋದ್ವಿ. ಆದರೂ ಕೂಡ ನಿಮಗೇನು ನುಕ್ಸಾನ ಆಗಿಲ್ಲ. ಯಾಕೆ ನುಕ್ಸಾನ ಆಗಿಲ್ಲ ಅಂದ್ರೆ, ನಾವು ಇಲ್ಲಿಗೆ ಬರೋಕ್ಕಾಗಿರದೇ ಇರಬಹುದು, ಆದರೆ ಊರವರೆಲ್ಲ ಅಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಯೋಗ ನಿಮಗೆಲ್ಲ ಪ್ರಾಪ್ತಿಯಾಗ್ಯದ. ಅದು ಜಾತ್ರೆಯ ಪೂರ್ವಭಾವಿಯಾಗಿ 5 ದಿವಸ 2 ಊರೊಳಗೆ ಪ್ರವಚನ ಇತ್ತು. ಕಲ್ಯಾಣೋತ್ಸವದ ಪೂರ್ವಭಾವಿಯಾಗಿಯೂ 5 ದಿವಸ ಪ್ರವಚನ ಇತ್ತು. ಆವಾಗ ನೀವೆಲ್ಲ ಬಂದು ಕೇಳಿರಿ. ಅದಕ್ಕೆ ಒಂದು ರೀತಿಯಿಂದ ನಮಗೆ ಎಲ್ಲಿಗೆ ಬರಲಿಕ್ಕಾಗದೇ ಇದ್ದರೂ ಕೂಡ ನೀವೆಲ್ಲ ಅಲ್ಲಿ ಬಂದಿರೋಣೋದರಿಂದ ಅಲ್ಲಿ ಕಾರ್ಯಕ್ರಮವೂ ಯಶಸ್ವಿ ಆಯಿತು, ತಿಂಗಳ ನಿಮ್ಮ ಶ್ರವಣದ ಕೋಟಾನೂ ಪೂರ್ತಿ ಆಯಿತು. ಎರಡೂ ಒಂದು ರೀತಿಯಿಂದ ಒಳ್ಳೆಯದಾಗಿದೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ನೀವೆಲ್ಲ ಅಲ್ಲಿಗೆ ಬರಲಿಕ್ಕೆ ನಮ್ಮ ಭೋಜ್ಕರ್ ಮೇಡಮ್ ಅವರು ಬಹಳಷ್ಟು ಭಕ್ತಿಯಿಂದ ತಮ್ಮ ಸ್ಕೂಲಿನ
ವಾಹನಗಳ ವ್ಯವಸ್ಥೆಯನ್ನು ಮಾಡಿ ಇವತ್ತು ನಿಮ್ಮೆಲ್ಲ ಜನರನ್ನಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವರಿಗೊಂದು ಚಪ್ಪಾಳೆಯನ್ನು ತಟ್ಟಿ ನೀವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಇದರ ಮೂಲಕ ಯಾವಾಗ 2 ಕಾರ್ಯಕ್ರಮ ಆದ್ರೂ ನಿಮ್ಮ ಬಸ್ಸುಗಳು ನಮ್ಮ ಜನರನ್ನು ಕರ್ಕೊಂಡು ಬರೋದು ಫಿಕ್ಸ್ ಅಂತ ತಿಳ್ಕೊಂಡು ಅವ್ರಿಗೆ ಖಾಯಂ ಜವಾಬ್ದಾರಿಯನ್ನು ನಾವು ಇವತ್ತು ವಹಿಸ್ತಾ ಇದ್ದೇವೆ. ಅವರು ಅಷ್ಟೇ ಭಕ್ತಿಯಿಂದ ಎಷ್ಟು ಜನ ಬಂದರೂ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅನ್ನುವಂತಹ ಒಂದು ಸೇವೆಯನ್ನು ಮಾಡ್ತಾ ಬಂದವರಾಗಿದ್ದಾರೆ. ಅವ್ರಿಗೆ ಡಬಲ್ ಪುಣ್ಯ. ಯಾಕಂದ್ರೆ ನಿಮ್ಮನ್ನು ಕರ್ಕೊಂಡು ಬಂದಾರ, ಅವರು ಬಂದಾರ, ನಿಮ್ಮ ಜೊತೆಗೆ ಶ್ರವಣವನ್ನೂ ಮಾಡ್ಯಾರ, ನಿಮಗೆಲ್ಲ ಶ್ರವಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಅದಕ್ಕಾಗಿ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ ಅನ್ನುವಂಥ ಮಾತುಗಳನ್ನು ಇಲ್ಲೇ ವ್ಯಕ್ತ ಮಾಡ್ತಾ